ಎಲ್ಲೊಂಟೋದ್ರು ಇವರು? ಬಾಡ್ತಾರ ಕೇಳಿ ಎಷ್ಟೊತ್ತಾಯ್ತು. ಈ ಮಾರಾಯನ್ಗೆ ಇನ್ನೂ ಪತ್ತೆ ಇಲ್ಲ. ಏನಾರ ಒಂದು ಕೆಲಸ ಹೇಳಿದ್ರೆ ಹಿಂಗೆಯ. ಇವ್ರಿಗೆ ಹೇಳದ ಕೊರ ಅಂತ ನಾನೇ ಹೋಗಿದ್ರೆ ಇಷ್ಟೊತ್ತಿಗೆ ಮೀನು ತಗೊಂಡು ಚಿಕನ್ ಅಂಗಡಿಗೆ ಹೋಗಿ ಚಿಕನ್ನು ಕಟ್ ಮಾಡಿಸ್ಕೊಬರೀನಿ. ಸಾಯ್ತ್ರಿ, ಸಾಯ್ತ್ರಿ, ಎಲ್ಲಿದ್ದೀಯೇ? ಬಾರ ಇಲ್ಲಿ. ಬಂದರು ಅನಿಸ್ತದೆ. ಬೇಗ ಬೇಗ ಚಿಕನ್ ಇಸ್ಕೊಬಂದು ಮೊದಲು ಒಲೆ ಮೇಲೆ ಹಾಕ್ಬಿಡ್ಬೇಕು. ಕೇಳಿಸ್ತಾ ಇಲ್ವೇನೆ? ಬಾರ ಇಲ್ಲಿ ಬಿರ್ಬಿರ್ನೆ. ಊರಿ ಬಂದೆ. ಏನ್ರಿ ಬೆಳಗ್ಗೆ ಹೋದವ್ರು ಈಗ ಬರ್ತಾ ಇದ್ದೀರಲ್ಲ? ಇಷ್ಟೊತ್ತಿಗೆ ತಂದರೆ ನನ್ನ ಅಡುಗೆ ಯಾವಾಗ ಮಾಡೋದು? ಅಯ್ಯೋ, ಆ ಮೀನು ತೊಗೊಳಕ್ಕೆ ಅಂತ ಮಾರ್ಕೆಟ್ಗೆ ಹೋದ್ರೆ ಎಲ್ಲೂ ಮೀನಿಲ್ಲ ಇವತ್ತು. ನನಗೂ ಸುತ್ತಿ ಸುತ್ತಿ ಮಾರ್ಕೆಟೆಲ್ಲ ಸಾಕಾಗೋಯ್ತು. ಕೊನೆಗೆ ಬಂದು ಚಿಕನ್ ಅಂಗಡಿ ಚಿಕನ್ ಕಟ್ ಮಾಡಿಸ್ಕೊಬಂದೆ. ತಗೋ, ಚಿಕನ್ನೇ ಮಾಡು ಇವತ್ತು. ಮೀನು ಬೇಕಾದ್ರೆ ಇನ್ನೊಂದು ದಿವಸ ಯಾವ ಥರ ಮಾಡಿದ್ರಾಯ್ತದೆ. ಒಂದು 5 kg ತಂದಿದ್ದೀನಿ, ಸಾಕಲ್ವೇ? 5 kg ಸಾಕತ್ತದನೆಯ? ಬರೀ 5 kg ತಂದಿದೀಯಾ? ಈಗ ನಾವೇ ಒಂದು 6 ಜನ ಆಯ್ತೀವಿ. ರಮ್ಯವ್ರ ಅತ್ತೆ, ಅವ್ರ ಯಜಮಾನ್ರು, ಇಲ್ಲಿ ಅಕ್ಕಪಕ್ಕದಲ್ಲಿ ಯಾರು ಉಣ್ಣನಾಗ ಬಂದರೆ ಅವರು ಊಟ ಕರಿಯೋಕ್ಕಿಲ್ವೇ? ಎಲ್ಲ ಬರೋರು ಹೋಗೋರು ಜಾಸ್ತಿ ಈಗ. ನೀನೇನು ಈ 4 ಮಾಡಿ ಕೇಳೋಕ್ಕಿಲ್ವ ಎಷ್ಟು ಬೇಕು ಏನು ಅಂತವ? ಲೇಯ್, ಬರೋರು ಹೋಗೋರು ಯಾರು ಬಂದರು? ಹೋಗಿ ಮಾಡು ಕೇಮಯ್ಯ. ನಾವೊಂದು 6 ಜನ, ಅವರೊಂದು 3 ಜನ, 9 ಜನ 10 ಜನ ಆಯ್ತೀವಿ. ಆಗಲ್ವೇ ಎಲ್ಲರಿಗೂ? 5 kg ತಂದಿದ್ದೀನಿ, ಸಾಕಾಯ್ತದ ಕಣ. ಹೋಗಿ ಬಿರ್ಬಿರ್ನು ಒಲೆ ಮೇಲೆ ಹಾಕ್ಬಿಟ್ಟು ಅಡುಗೆ ಮಾಡು. 2 ಪೀಸ್ ಹಾಕ್ಕೊಡು ಸಾಕು. ಏನು ಅದನ್ನ ತಟ್ಟೆ ತುಂಬ ಹಾಕೊಂಡು ತಿಂದೀಯಾ? 2 ಪೀಸ್ ಹಾಕ್ಬಿಟ್ಟು ಕೊಡು. ನಿನ್ಗೇನಯ್ಯ ಅಡುಗೆ ಅದಕ್ಕೆ ಬಿರ್ಬಿರ್ನೆ ಕೈಯೇ ತೊಳ್ಕೊಂಡು ಬಂದು ಊಟಕ್ಕೆ ಕುತ್ಕೊಬಿಡ್ತಿದ್ದಿ. ಬಡ್ಸೋಳು ನಾನು. ಒಬ್ರಿಗೆ ಹೆಚ್ಚು ಒಬ್ರು ಕಮ್ಮಿ ಆದರೆ ಮಕ ನೋಡ್ತಾರೆ. ಲೇಯ್, ಆಯ್ತದೆ ಕಣ, ಹೋಗ್ಲೇ ಮಾಡು ಕೇಮಯ್ಯ. 5 kg ಬಾಡ್ ತಿನ್ಕೊಂಡಳಂತೆ. ಹೋಗು ಸಾಕು, ಆಯ್ತದೆ ಕಣ. ಯಾಕವ ಸಾಯ್ತ್ರಿ? ಅಷ್ಟೊತ್ತಿಂದ ಗಂಡು ಹೆಂಡ್ರುವೆ ಒಬ್ರಿಗೊಬ್ರು ಹಿಂಗೆ ವಾದ ಮಾಡ್ಕೊಂಡು ಇಲ್ಲೇ ನಿಂತ್ಕೊಬಿಟ್ಟಿದ್ದೀರಿ. ಇನ್ನೇನು ಹುಡುಗನು ಹುಡುಗಿನೂ ಬರೋ ಹೊತ್ತಾಯ್ತು. ಬಿರ್ಬಿರ್ನೆ ಅಡುಗೆ ಮಾಡ್ತೇಲೆಯ ಇಲ್ಲೇ ಇನ್ನೂ ವಾದ ಮಾಡಿಕೊಂಡು ಇಲ್ಲೇ ನಿಂತಿದ್ದೀರಲ್ಲ. ಅತ್ತೆ ನೋಡಿ ಅತ್ತೆ, ಇವ್ರನ್ನ ಬರೀ 5 kg ಚಿಕನ್ ತಂದವರಂತೆ. ನಮಗೆ ಅವ್ರಿಗೆ ಎಲ್ಲ ಸಾಕಾದತ್ತೆ. ಯಾಕೆ ನಮಗ ಒಂಚೂರು ಹೆಚ್ಚಾಗಿ ತರಕ್ಕಿಲ್ಲ ನೀನು? ಯವ್ವೋ, 5 kg ತಂದಿದ್ದೀನಿ. ಕಟ್ ಮಾಡಿಸಿ ಎಲ್ಲ ಕ್ಲೀನಿಂಗು ಪನಿಂಗೆಲ್ಲ ಹೋಗಿ ಒಂದು 4 kg ಬಂದದೆ. ಅದಕ್ಕಿಂತ ತಿಂದಿರೇನವ? ಲೈ, ಇದು ಸಾರ್ಗಾಯ್ತದೆ ಪಾರಂ ಕೋಳಿದು. ಹೋಗು ಒಂದು 4 kg ಬೈಲರ್ ಕೋಳಿ ಕಟ್ ಮಾಡಿಸ್ಕೊಬರೋಗು. ಕಬಾಬು ಏನೋ ಮಾಡ್ಕೊಳ್ಳಿರಿ. ಹುಡುಗರುವೆ ಆ ಕಬಾಬು ಅಂತ ಅಷ್ಟೇ ತಿನ್ಲುವೆ. ಮಾಡೇ ಇಲ್ಲ ಕಬಾಬ. ಹೋಗಿ ಬಿರ್ಬಿರ್ನೆ. ನೀವು ನನ್ನ ಮಾತೆಲ್ಲಿ ಕೇಳಿರಿ? ತಗೋ, ಒಯ್ತೀನಿ, ಕಟ್ ಮಾಡಿಸ್ಕೊಬರ್ತೀನಿ, ತಗೊಳ್ಳಿದ. ಸಾಯ್ತ್ರಿ, ಹೋಗವ. ಇದು ಒಲೆ ಮೇಲೆ ಹಾಕು. ನೀರೆಲ್ಲ ಸುಂಡ್ಕೊಂಡು ಇದಾಲಿ ಚೆನ್ನಾಗಿ ಉರಿ. ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡಿಕೊಂಡು ನೀರು ಸುಂಡ್ಕೊಳ್ಳಿ. ಅಷ್ಟೊಂದು ತತ್ತಾನೆ ಕಬಾಬ್ಗೆ. ಆಮೇಲೆ ಕಬಾಬ್ ಮಾಡ್ಕೊಳ್ಳಿವಂತೆ. ಸರಿ ಅತ್ತೆ, ಆಯಿತು. ಏನ್ರಪ್ಪ ಎಲ್ಲ ಚೆನ್ನಾಗಿದ್ದೀರಾ? ಇವತ್ತು ನನ್ನ ಮಗಳುವೆ ಅಳಿಯನುವೆ ಮನೆಗೆ ಬರ್ತಾರೆ. ಅದಕ್ಕೆ ಚಿಕನ್ ಸಾರು, ಚಿಕನ್ ಕಬಾಬು ಎಲ್ಲ ಮಾಡ್ತಾಯಿದ್ದೀವಿ. ಇನ್ನೇನು ಅಡುಗೆ ಆಯ್ತದೆ, ಬರ್ರಿ ಊಟ ಮಾಡ್ಕೊಂಡು ಹೋಗಿವ್ರಂತೆ. ಅಮ್ಮ ಅಮ್ಮ, ಅದಕ್ಕೆ ಎಲ್ಲರೂ ಎಲ್ಲಿದ್ದೀರಾ? ನೋಡ್ರಪ್ಪ, ಆಲೆ ಬಂದರು ನನ್ನ ಮಗಳು ಅಳಿಯನುವೆ. ಬನ್ನಿ ಮಾತಾಡ್ಸೋಣ. ಬಾರೇ, ಇಲ್ಲೇ ಒಳಗಿದ್ದೀವಿ ಬಾ. ಏನಿಲ್ಲ ಗಿರ್ಜಿ, ಏನೋ ಗಮ್ಮಂತಾದೆ. ಅಯ್ಯೋ ಏನಿಲ್ಲ ಕಣ್ಲೇನಿಲ್ಲ. ನೀವು ಬರ್ತೀರಿ ಅಂದ್ಬಿಟ್ಟು ಕೋಳಿ ಸಾರನೂ ಕಬಾಬ್ನು ಮಾಡಿಸ್ತಾ ಇದ್ದೀನಿ. ನನ್ನ ಸೊಸೆ ಒಳಗೆ ಅಡುಗೆ ಮಾಡ್ತಾವಳೆ, ಅದ್ರದ್ದೇ ಗಮನ. ಬನ್ನಿ ಕುತ್ಕೊಳ್ಳಿ. ಅಮ್ಮ ಆಶೀರ್ವಾದ ಮಾಡಿ ಅಮ್ಮ. 100 ಕಾಲ ಚೆನ್ನಾಗಿರವ. ಎದ್ದೋಳು. ಅಮ್ಮ ಎಲ್ಲಿ ಮನೇಲಿ ಯಾರು ಕಾಣಿಸ್ತಾನೆ ಇಲ್ಲ? ಪುಟ್ಟಿ ಗುಂಡ ಅಕ್ಕೆ ಅಣ್ಣ ಅಪ್ಪ ಯಾರೂ ಇಲ್ಲ. ಎಲ್ಲ ಎಲ್ಲೋದ್ರು? ನಿಮ್ಮ ಅಪ್ಪ ಟಮಟೆ ಗಿಡಕ್ಕೆ ಔಷಧಿ ಹೊಡೆಯಕ್ಕೆ ಹೋಗೋರೆ ಕಣವ. ನಿಮ್ಮ ಅಣ್ಣ ಚಿಕನ್ ತರಕ್ಕೆ ಅಂಗಡಿಗೆ ಹೋದ. ಈ ಹುಡುಗರೆಲ್ಲ ಆಚ್ಕೋದವರು ಇನ್ನೂ ಒಳಕ್ಕೆ ಬಂದಿಲ್ಲ ಆಡೋಕ್ಕೆ. ಸಾಯ್ತ್ರಿ, ಬಾರವ ಇಲ್ಲಿ. ಬೀಗ್ರೆಲ್ಲ ಬಂದವ್ರೆ. ಕುಡಿಯೋಕ್ಕೆ ಏನಾರ ಜ್ಯೂಸು ಏನಾರ ತಗೋಬ. ಎಲ್ಲ ಇವಾಗ ಬಂದ್ರಾ? ಚೆನ್ನಾಗಿದ್ದೀರಾ? ರಮ್ಯಾ, ಇವಾಗ ಬಂದೇನಮ್ಮ. ಹ್ಞೂ ಕಣ, ಬಾರವ. ಇವಾಗ ತಾನೇ ಈಗ ಬಂದು ಇಲ್ಲಿ ನಿಂತಿದ್ದೀವಿ. ಏನಪ್ಪ ಪ್ರಜ್ವಲ್ಲ, ಚೆನ್ನಾಗಿದ್ದೀಯಾ? ಹ್ಞೂ ಅಕ್ಕ, ಚೆನ್ನಾಗಿದ್ದೀನಿ. ನೀವು? ಏನೋ ನೋಡಪ್ಪ, ಇಷ್ಟು ಮಾತ್ರ ಚೆನ್ನಾಗಿದ್ದೀವಿ. ಕುತ್ಕೊಳ್ಳಿ. ಎಲ್ಲ ಯಾಕೆ ನಿಂತೇನಿದ್ದೀರಿ? 10 ನಿಮಿಷ ಅಡುಗೆ ಎಲ್ಲ ಆಗೋಯ್ತು. ಊಟ ಮಾಡಿರಂತೆ, ಕುತ್ಕೊಳ್ಳಿ. ಅದಕ್ಕೆ ರಮ್ಯಾ ಚೆನ್ನಾಗಿದ್ದೀನಮ್ಮ? ಹ್ಞೂ ಅದಕ್ಕೆ ಚೆನ್ನಾಗಿದ್ದೀನಿ. ಅಕ್ಕ, ಅಣ್ಣವ್ರು ಎಲ್ಲೋದ್ರು? ಅವರು ಮಹಾನವ್ರು ಟೊಮೆಟೊ ಗಿಡಕ್ಕೆ ಔಷಧಿ ಹೊಡೆಯಕ್ಕೆ ಹೋಗಿದ್ರು. ಅದಕ್ಕೆ ಒಂಚೂರು ಸಹಾಯ ಮಾಡ್ತೀನಿ, ಬೇಗ ಹೊಡೆದ್ಬಿಟ್ಟು ಊಟದಷ್ಟಲ್ಲಿ ಬರೋಣ ಅಂತ ಹೋದ್ರು. ರಮ್ಯಾ, ನಾನು ಗದ್ದೆ ಎಲ್ಲ ನೋಡಿಕೊಂಡು ಹಂಗೆ ಮಾವನವ್ರ ಜೊತೆನೇ ಬರ್ತೀನಿ ಒಂದೇ ಸಲ. ಸರಿ ಪ್ರಜ್ವಲ್, ಹೋಗು, ಒಡ್ಡಾಡ್ಕೊ ಬರೋಗು. ಇನ್ನೇನು ಗಿರ್ಜೆ ಸಮಾಚಾರ? ಅಯ್ಯೋ ಏನೂ ಇಲ್ಲ ಕಣ, ಬಾರ್ಲೇನಿಲ್ಲ. ಅತ್ತೆ, ನಾನು ಅಡುಗೆ ಮಾಡಕ್ಕೆ ಹೋಗ್ತೀನಿ. ಅದಕ್ಕೆ ನಾನು ಬರ್ತೀನಿ ನಿಮ್ಗೆ ಹೆಲ್ಪ್ ಮಾಡೋಕ್ಕೆ. ಸರಿ ಬಾ ರಮ್ಯಾ. ಏನೇನಿಲ್ಲ, ಎಲ್ಲ ಕೆಲಸ ಆಯ್ತೇ? ಹ್ಞೂ ಕಣೆ, ಓತಾರೆ. ಇವತ್ತು ನಿಮ್ಮ ಮನೆಗೆ ಬೇಗ ಹೋಗೋಣ ಅಂದ್ಬಿಟ್ಟೆಯಾ. ಇವತ್ತು ಹೊತ್ತಿನಂತೆ ಎದ್ಬಿಟ್ಟೆ, ಎಲ್ಲ ಕೆಲಸನೂ ಮುಗಿಸ್ಬಿಟ್ಟೆ.
ಹೊತ್ತಂತೆ ಹೋಗ್ಬಿಡೋಣ, ಸಂಜೆ ಗಂಟೆ ಅಲ್ಲೇ ಇದ್ದು ಬರೋಣ ಅಂತವ. ನನ್ನ ಮಗಳು ಏನಾರ ಕೆಲಸ ಮಾಡ್ತಾ ಇದ್ದಾಳೆ. ಹ್ಞೂ ಕಣೆ, ಒಂಚೂರು ಪಾತ್ರೆ ತೊಳೆಯೋದು, ಕಸ ಗುಡಿಸೋದು, ಸಣ್ಣ ಪುಟ್ಟ ಕೆಲಸ ಮಾಡ್ಕೋತಾಳೆ. ಇನ್ನು ಅಡುಗೆ ಪಡುಗೆ ಎಲ್ಲ ಬರಲ್ಲ, ನಾನೇ ಮಾಡ್ತೀನಿ. ನಾನು ಮಾಡೋಣ ಒಂಚೂರು ಬಂದು ನೋಡ್ಕೊತಾಳೆ ಎಲ್ಲ ಏನೇನು ಮಾಡಬೇಕು ಹೆಂಗೆ ಅಂತವ. ಏನಾರ ತಪ್ಪು ಮಾಡಿದ್ರೆ ಹೊಟ್ಟೆ ಕಾಯ್ಕೊಂಡು ಒಂಚೂರು ಹೇಳ್ಕೊಂಡು ಕೊಟ್ಕೊಂಡು ಎಲ್ಲ ನೋಡ್ಕೊಳ್ಳವ ಸಾಕು. ಸೀಸ್ ಸೀಸ್ ಯಾರಾದರೂ ಇದ್ದೀರಾ? ಇಷ್ಟು ವರ್ಷ ಆದಮೇಲೆ ನಾನು ಈ ಮನೆಗೆ ಬರ್ತಿದ್ದೀನಿ. ನನ್ನನ್ನು ವೆಲ್ಕಮ್ ಮಾಡೋಕ್ಕೆ ಯಾರಾದರೂ ಬಂದಿದ್ದಾರ ನೋಡು. ಅಯ್ಯೋ ಇದೇನಪ್ಪ ಇದು, ಈ ಗಂಗೆ ವಯಸ್ಸಿರಂಗದೇ, ಇವಳ್ಯಾಕೆ ಇಲ್ಲಿ ಬಂದ್ಲು? ಯಾಕೆ ಸಂತಕ, ಯಾರೋ ಬಂದಿದ್ದು ನೋಡಿ ಇದ್ದಕ್ಕಿದ್ದಂಗೆ ಹಿಂಗೆ ಗಾಬರಿ ಆಗ್ಬಿಟ್ಟೆ. ಏನಿಲ್ಲ ಕಳ್ಳೇನಿಲ್ಲ, ಯಾರು ಹಿಂಗೆ ಕೂಗ್ತಾವ್ರಲ್ಲ ಅಂತ ಗಾಬರಿ ಆಯ್ತು ಅಷ್ಟೇ. ಇರು ಯಾರು ನೋಡ್ತೀನಿ. ಸೀಸ್, ನಾನು ಆಗ್ಲಿಂದ ಕರೀತಾ ಇದ್ದೀನಿ, ಕೇಳಿಸ್ತಿಲ್ವಾ ನಿಮಗೆ? ಇಲ್ಲೇ ನಿಂತಿದ್ದೀರಾ? ಲೇ ಗಂಗೆ, ಏನ್ಲೇ ಇದು ನಿನ್ನ ಅವತಾರ? ಊರಲ್ಲಿದ್ದಾಗ ಲಕ್ಷಣವಾಗಿ ಜಡೆ ಇಟ್ಕೊಂಡು ಸೀರೆ ಉಟ್ಕೊಂಡಿದ್ದವಳು ಈಗ ಯಾವುದೋ ಈ ಪ್ಯಾಟೆ ಹುಡುಗಿರು ಡ್ರೆಸ್ ಮಾಡ್ಕೊಂಡು ಬಂದಿದೆಯಲ್ಲ ಈ ವಯಸ್ಸಲ್ಲಿ. ನಿನ್ಗೆ ಯಾವುದೇ ಬಂದಿದ್ದು? ಸೀಸ್, ನನ್ನ ಡ್ರೆಸ್ಗೆ ಏನಾಗಿದೆ? ಇವಾಗೆಲ್ಲ ಇದೆ ಫ್ಯಾಷನ್ನು ಗೊತ್ತಾ? ನಿಮ್ಮ ಥರ ಓಲ್ಡ್ ಸ್ಯಾರಿ ಉಟ್ಕೊಂಡು ಜಡೆ ಕಟ್ಕೊಂಡಿರೋದಲ್ಲ. ಮತ್ತೆ ಸೀಸ್, ಇನ್ನೊಂದು ವಿಚಾರ, ನೀವು ನನ್ನ ಗಂಗೆ ಅಂತೆಲ್ಲ ಕರಿಬೇಡಿ, ಕಾಲ್ ಮೀ ಗಂಗು, ಓಕೆನಾ? ಹಾಂ, ಗಂಗು? ಯಾವೂರು ನೀನು? ಲೇ ಶಾಂತಕ್ಕ, ಯಾರ ಇವಳು? ನೋಡಕ್ ನಿನ್ನಂಗೆ ಅವಳೆ. ಅಯ್ಯೋ ನೀಲ, ಇವಳು ನನ್ನ ತಂಗಿ. ಇವಳುವೆ ನಾನುವೇ ಅವಳಿ ಜವಳಿ. ಇವಳು ಆಲೆ 10 ವರ್ಷ ಆಗಿತ್ತು ಬೆಂಗಳೂರು ಪೇಟ್ಗೆ ಹೋಗಿ, ಇವತ್ತು ಬಂದವಳೆ. ಏನು ಅವಳಿ ಜವಳಿಗೆ ನೀವು? ನಮಗೆ ವಿಷಯನೇ ಗೊತ್ತಿಲ್ಲ. ನಾನು ಮತ್ತೆ ನಮ್ಮ ಅಕ್ಕ ಇಬ್ಬರು ಟ್ವಿನ್ಸ್. ಟ್ವಿನ್ಸ್ ಅಂದರೆ ಏನು ಗೊತ್ತಾ? ಹಂಗಂದ್ರೆ ಇಬ್ಬರು ಅವಳಿ ಜವಳಿ ಅಂತ. ನನಗಿಂತ ನಮ್ಮ ಅಕ್ಕ ಒಂದು 5 ನಿಮಿಷ ಏನು ಅಂದರೆ 5 ಮಿನಿಟ್ಸ್ ದೊಡ್ಡವಳು, ಅವಳಿಗಿಂತ ಒಂದು 5 ಮಿನಿಟ್ಸ್ ನಾನು ಚಿಕ್ಕವಳು. ಏನು ಗೆಣಸೆ? ಗೆಣಸು ಅಂದರೆ ಇಲ್ಲ ಮಗ? ಅಯ್ಯೋ ಗೆಣಸಲ್ಲ, ಅದು ಟ್ವಿನ್ಸ್. ಹಂಗಂದ್ರೆ ಕನ್ನಡದಲ್ಲಿ ಅವಳಿ ಜವಳಿ ಅಂತ. ಈ ಓಲ್ಡ್ ಪೀಪಲ್ಗೆಲ್ಲ ಏನೂ ಗೊತ್ತಾಗಲ್ಲ. ನಾನು ನಮ್ಮ ಅಕ್ಕನ ಮಾತಾಡ್ತೀನಿ. ಅಕ್ಕ, ಎಷ್ಟು ದಿವಸ ಆಗಿತ್ತಕ್ಕ ನೀನು ನೋಡಿ? ಏನಕ್ಕ ಇಷ್ಟೊಂದು ಸ್ವರ್ಗೋಗ್ಬಿಟ್ಟಿದ್ಯಾ? ಮೊದಲು ಎಲ್ಲ ಗುಂಡುಗೆ, ಕೆನ್ನೆ ಎಲ್ಲ ಕೆಂಪುಗೆ ಎಷ್ಟು ಚೆನ್ನಾಗಿದ್ದೆ. ಇವಾಗ ಯಾಕಕ್ಕ ಈ ಥರ ಸ್ವರ್ಗೋಗ್ಬಿಟ್ಟಿದ್ಯಾ? ಲೇ ಗಂಗೆ, ಅದೇನು ಮೈ ಮೇಲೆ ಬೀಳ್ತಿಲ್ಲ, ದೂರ ನಿಂತ್ಕೊಂಡು ಮಾತಾಡು. ಯಾಕಕ್ಕ? ನಾನು ನಿಮ್ಮ ಮನೆಗೆ ಬಂದಿರೋದು ನಿಮ್ಗೆ ಇಷ್ಟ ಆಗ್ತಿಲ್ವಾ? ಇಷ್ಟು ವರ್ಷ ಆದಮೇಲೆ ನಿಮ್ಮ ಮನೆಗೆ ಬಂದಿದ್ದೀನಿ, ನೀನು ನೋಡಿದ್ರೆ ದೂರ ತಳ್ತೀಯ ನನ್ನನ್ನು. ಸರಿ ಬಿಡು, ನಾನು ನಮ್ಮ ಬೆಂಗಳೂರಿಗೆ ವಾಪಸ್ ಹೋಗ್ತೀನಿ. ಅಯ್ಯೋ ಹಂಗಲ್ಲ ಕಣ್ಲೆ, ಮೈ ಮೇಲೆ ಬೀಳಕ್ಕೆ ಬತ್ತಿದ್ದಲ್ಲ, ಅದಕ್ಕೆ ಒಂಚೂರು ದೂರ ನಿಂತ್ಕೊಂಡೆ. ನೀನು ಬಂದಿರೋದು ನನಗೂ ಖುಷಿನೇ. ಇಷ್ಟು ವರ್ಷ ಆದಮೇಲೆ ನಾನು ನೋಡ್ತಾ ಇದ್ದೀನಿ, ಖುಷಿ ಆಗಲ್ವೇ? ಹೌದಾ ಅಕ್ಕ, ನಾನು ಬಂದಿರೋದು ನಿಮ್ಗೆ ನಿಜವಾಗ್ಲೂ ಖುಷಿ ಆಯಿತಾ? ಓ ಮೈ ಗಾಡ್ ಫಿಲ, ನನಗೂ ಅಷ್ಟೇ ಅಕ್ಕ, ನೀನು ನೋಡಿ ನನಗೆ ತುಂಬ ಖುಷಿ ಆಯಿತು. ಸರಿ ಕಣೆ ಶಾಂತಕ್ಕ, ಆ ಎಮ್ಮೆಯ ಇನ್ನೊಂತ ಕಟ್ಬಿಟ್ಟು ಬರ್ತೀನಿ, ಮಾತಾಡ್ತಾ ಇರ್ರಿ. ಹ್ಞೂ ಸರಿ, ಹೋಗು ಕಟ್ಬಿಟ್ಟು ಬರೋಗು. ಅಕ್ಕ ಎಲ್ಲಿ? ಮನೇಲಿ ಯಾರು ಕಾಣಿಸ್ತಾನೆ ಇಲ್ಲ. ಬಾವಾಜಿ, ಹಾಗೆ ನನ್ನ ಸನ್ನು, ನನ್ನ ಸೊಸೆ, ಎಲ್ಲಿ ನನ್ನ ಮೊಮ್ಮಕ್ಕಳು ಯಾರು ಕಾಣಿಸ್ತಾನೆ ಇಲ್ಲ. ಎಲ್ಲೋದ್ರು? ಅಯ್ಯೋ ನಿಮ್ಮ ಭಾವನುವೇ ಗಿರಿನುವೇ ಟೊಮೆಟೊ ಗಿಡ್ತಕ್ಕೆ ಔಷಧಿ ಹೊಡಿಯಕ್ಕೆ ಹೋಗವ್ರೆ. ಇನ್ನು ಈ ಹುಡುಗರು ಎಲ್ಲೋದ್ವ ಕಾಣೆ. ರಮ್ಯನುವೇ ಸಾವಿತ್ರಿನುವೇ ಅಡುಗೆ ಮಾಡ್ತಾವ್ರೆ. ಓ, ರಮ್ಯ ಮತ್ತು ಸಾವಿತ್ರಿ ಇಲ್ಲೇ ಇದ್ದಾರಾ? ಮತ್ತೆ ಯಾರು ಬರಲೇ ಇಲ್ಲ ನನ್ನ ಮಾತಾಡ್ಸೋಕ್ಕೆ? ಕೋಳಿ ಸಾರು ಮಾಡ್ತಾವ್ರೆ, ಅದಕ್ಕೆ ಎಲ್ಲ ಯಾರು ಈ ಕಡೆಗೆ ಬಂದಿಲ್ಲ. ಓ, ನಾನು ಬರ್ತೀನಿ ಅಂತ ನಿಮಗೆ ಮೊದಲೇ ಗೊತ್ತಾಗೋಗಿತ್ತಾ? ಅದಕ್ಕೆ ನಮ್ಮ ಬರೋಷಲ್ಲಿ ಕೋಳಿ ಸಾರು ಮಾಡೋಣ ಅಂತ ಚಿಕನ್ ಎಲ್ಲ ಮಾಡ್ತಾ ಇದ್ದೀರಾ? ಅಯ್ಯೋ ನೀನು ಬರ್ತಿದಿ ಅಂತ ಗೊತ್ತಿಲ್ಲ ಕಣೆ ನಮಗೆ. ರಮ್ಯನ ಗಂಟನೂ ಕರೆದಿದ್ದು, ಅದಕ್ಕೆ ಕೋಳಿ ಮಾಡ್ತಾ ಇದ್ದೀವಿ. ನೀನು ಬರ್ತಿದ್ದಿ ಅಂತ ನೀನು ಫೋನಿಗೆ ಏನು ಮಾಡಲಿಲ್ಲ, ನೀನು ಸಡನ್ನಾಗಿ ಬಂದ್ಬಿಟ್ಟಿದ್ದಿ, ನಮ್ಗೆ ಹೆಂಗೆ ಗೊತ್ತಾಗಬೇಕು? ಏನು? ಓ ಮೈ ಗಾಡ್ ಫಿಲ್ಲ, ರಮ್ಯನ್ಗೆ ಮದುವೆ ಆಯ್ತಾ? ಅದು ನನ್ನನ್ನು ಕರೀದಲ್ಲೇ ಮದುವೆ ಮಾಡಿದ್ರಾ ನೀವು? ನನ್ನನ್ನು ಮರ್ತೇ ಬಿಟ್ರಾ ಅಕ್ಕ ನೀವು? ಏ ಇಲ್ಲ ಕಣೆ ಗಂಗೆ, ಅವಳು ಯಾರನ್ನೋ ಪಿರುತಿ ಮಾಡಿದ್ಲಂತೆ, ಅವನ್ನೇ ಮದುವೆ ಮಾಡ್ಕೊ ಬಂದ್ಲು. ಅದಕ್ಕೆ ಇನ್ನೇನು ಮಾಡೋದು, ಒಪ್ಕೊಂಡು ನಾವುವೇ. ಓ, ರಮ್ಯಾ ಲವ್ ಮಾಡಿ ಮದುವೆ ಆದ್ಲಾ? ಅಂದರೆ ಲವ್ ಮ್ಯಾರೇಜು? ಹುಡುಗ ಯಾರು? ಇವಾಗ ಓದ್ಲಲ್ಲೇ ನೀಲ, ಅವಳ ಮಗನೆಯ. ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಕ
ನನ್ನನ್ನು ಕರಿದಲೆ ಮಗಳು ಮದುವೆ ಮಾಡಿದ್ದಲ್ದೆ ಒಂದು ಫೋನ್ ಮಾಡಿದ್ರು ಈ ರೀತಿ ನಮ್ಮಿಂದ ಮ್ಯಾರೇಜ್ ಆಯಿತು ಅಂತ ಒಂದು ಮಾತು ಹೇಳಿಲ್ಲ. ನೋಡಿ ನನ್ನನ್ನು ಮರ್ತೇ ಬಿಟ್ಟಿದ್ದಾಳೆ ಆಗಲೇ ನಮ್ಮಕ್ಕ. ಫ್ರೆಂಡ್ಸ್, ನನ್ನ ಹೆಸರು ಗಂಗು ಅಂತ. ಇನ್ಮೇಲೆ ಈ ಕಥೆಲಿ ನಾನು ಇರ್ತೀನಿ. ನಿಮಗೆ ಈ ಗಂಗು ಇಷ್ಟ ಆಗಿದ್ರೆ ಪ್ಲೀಸ್ ಈ ಕಥೆನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡ್ಕೊಳ್ಳಿ. ಹಾಗೆ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್.